ಪ್ರಪಂಚದಲ್ಲಿ ಎರಡು ರೀತಿಯಾದಂತಹ ಜನರು ಇದ್ದಾರೆ, ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ತತ್ವಶಾಸ್ತ್ರಜ್ಞರು ಫಿಲಾಸಫರ್ಸ್ಗಳು ಹೇಳ್ತಾರೆ. ಆ ಎರಡು ರೀತಿಯಾದಂತಹ ವರ್ಗಕ್ಕೆ ಸೇರಿದಂತಹ ಜನರು ಯಾರು ಅಂತ ಹೇಳಿದ್ರೆ, ಒಂದು ಸಕಾರಾತ್ಮಕ ಭಾವನೆ ಇರುವಂತಹ ಜನರು ಮತ್ತು ನಕಾರಾತ್ಮಕ ಭಾವನೆ ಇರುವಂತಹ ಜನರು. ಇಂಗ್ಲಿಷ್ನಲ್ಲಿ ಒಂದು ರೀತಿಯಾದಂತಹ ಜನರನ್ನ ಪೆಸಿಮಿಸ್ಟಿಕ್ ಅಂತ ಕರಿತೇವೆ ನಾವು. ಪೆಸಿಮಿಸ್ಟಿಕ್ ಅಂತ ಹೇಳಿದ್ರೆ ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಯುವಂತಹ ಒಂದು ಜನರು, ವ್ಯಕ್ತಿಗಳು. ಇನ್ನೊಂದು ಆಪ್ಟಿಮಿಸ್ಟಿಕ್, ಸಕಾರಾತ್ಮಕವಾದಂತಹ ಮನಸ್ಸಿರುವಂಥವರು. ಅವರು ಎಲ್ಲದರಲ್ಲೂ ಒಳ್ಳೆಯದನ್ನೇ ಅವರು ಕಂಡುಹಿಡಿಯುವಂಥ ಮಕ್ಕಳು. ಉದಾಹರಣೆಗೆ ಒಂದು ಗ್ಲಾಸಲ್ಲಿ ಅರ್ಧ ನೀರು ಕೊಟ್ಟರೆ ಸಕಾರಾತ್ಮಕ ಭಾವನೆ ಇರುವಂಥವರು, ಆಪ್ಟಿಮಿಸ್ಟಿಕ್ ಮೈಂಡ್ ಸೆಟ್ ಇರುವಂಥವರು ಆ ಅರ್ಧ ಗ್ಲಾಸಲ್ಲಿರುವಂಥ ನೀರನ್ನು ನೋಡ್ತಾರೆ, ಅರ್ಧ ಗ್ಲಾಸ್ ನೀರಿದೆ ಅಂತ ನೋಡ್ತಾರೆ. ಈ ನಕಾರಾತ್ಮಕ ಭಾವನೆ ಇರುವಂಥವರು, ಪೆಸಿಮಿಸ್ಟಿಕ್ ಅಂತ ಏನು ಕರಿತೇವೆ ನಾವೇನು, ಅವ್ರೇನು ಹೇಳ್ತಾರೆ ಇನ್ನೂ ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ ಹೇಳ್ತಾರೆ. ಆ ಖಾಲಿ ಅದನ್ನು ನೋಡ್ತಾರೆ, ಏನಿಲ್ಲ ಅದನ್ನು ನೋಡ್ತಾರೆ, ಏನು ತಪ್ಪು ಅದ್ರ ಮೇಲೆ ಅವರ ಕಣ್ಣು ಬೀಳುತ್ತೆ, ನಾಟುತ್ತೆ ಅನ್ನುವಂಥದ್ದು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೇ ದಿನಗಳ ಹಿಂದೆ ನನ್ನ ತಂದೆ ಅವರ 75 ವರ್ಷದ ಹುಟ್ಟುಹಬ್ಬ ಮಾಡಿದ್ವಿ ನಮ್ಮೂರಲ್ಲಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ದೂರದ ಊರಿನಿಂದ ನನ್ನ ಅತ್ತೆ ಮಗಳು ಬಂದಿದ್ದರು. ಅವಳಿಗೊಬ್ಳು ಮಗಳಿದ್ದಾಳೆ, ಒಂದು 3-3.5 ವಯಸ್ಸು ಮಗಳು. ಅವಳನ್ನ ನೋಡೇ ಇರಲಿಲ್ಲ ನಾನು, ದೂರದಿಂದ ಬಂದಿದ್ದವಳು. ಆ ಮಗು ಹುಟ್ಟಿದ ಮೇಲೆ ನೋಡಿರಲಿಲ್ಲ, ಫಸ್ಟ್ ಟೈಮ್ ನಾನು ನೋಡೋದು. 3-3.5 ವರ್ಷ ಆಗಿದೆ ಆ ಮಗುವಿಗೆ. ಆ ಮಗುನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಫಸ್ಟ್ ಟೈಮ್ ನಾನು ನೋಡೋದು. 3.5 ವಯಸ್ಸಿನ ಮಗು, ಅವಳ ತಾಯಿ, ನನ್ನ ಅತ್ತೆ ಮಗಳು. ಕೇಳ್ತಾ ಇದ್ದೀನಿ ಏನು ಹೇಗಿದ್ದಾಳೆ ಅಂತ ಅಷ್ಟೇ ಕೇಳಿದ್ದೆ. ಒಂದು 5 ನಿಮಿಷ ಮಾತಾಡಿದ್ದೆ. ಫಾದರ್, ಶಿ ಈಸ್ ಎ ಬ್ಯಾಡ್ ಗರ್ಲ್, ಶಿ ಡಸಂಟ್ ಈಟ್ ಪ್ರಾಪರ್ಲಿ, ತುಂಬ ಹಠ ಮಾಡ್ತಾಳೆ, ತರಕಾರಿ ತಿನ್ನೋದೇ ಇಲ್ಲ, ಎಲ್ಲ ಸೈಡಲ್ಲಿ ಇಡ್ತಾಳೆ, ಹಠ ಮಾಡ್ತಾಳೆ, ತುಂಬ ಜೋರಿದ್ದಾಳೆ, ಯಾವಾಗಲೂ ಮೊಬೈಲು ಅಡಿಕ್ಟ್. 5 ನಿಮಿಷ ಮಾತಾಡಿದ್ದು, ಫಸ್ಟ್ ಟೈಮ್ ನಾನು ಆ ಮಗುನ ನೋಡ್ತಾ ಇರೋದು. ಆ 5 ನಿಮಿಷ ಕೂಡ ಅವಳು ಹೇಳಿದ್ದೆಲ್ಲ ಮಗುವಿನಲ್ಲಿರುವಂತಹ ಕೊರತೆಗಳು. ಶಿ ಈಸ್ ಎ ಬ್ಯಾಡ್ ಗರ್ಲ್ ಎಂಬಂಥ ಪದನ ಉಪಯೋಗಿಸಿದ್ರು. ಆಮೇಲೆ ನಾನು ಅವಳ ಮಾತಾಡಿ ಹೇಳಿದೆ, ಆ ಮಗುನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ಆ ಮಗುವಿನ ಬಗ್ಗೆ ನನ್ನ ಮನಸ್ಸಲ್ಲಿ ಬಿತ್ತಿರುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಗೊತ್ತಾ, ದಟ್ ಗರ್ಲ್ ಈಸ್ ಎ ಬ್ಯಾಡ್ ಗರ್ಲ್ ಅಂತ ಹೇಳಿ. ಆ ಮಗು ಒಳ್ಳೇದೇನು ಮಾಡಲೇ ಇಲ್ವಾ? ಆ ಮಗುವಿನಲ್ಲಿ ಒಳ್ಳೇದಿಲ್ವೇ ಇಲ್ವಾ? ಹಾಗೆ ಬೇಡ ನಾನು ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಒಂದು ಮಗು ಅಂತ ಹೇಳುವಾಗ ಇಟ್ ಇಸ್ ನಾಟ್ ಎ ಸ್ಟೋನ್, ಅದೊಂದು ಬೆಂಚ್ ಅಲ್ಲ, ಅದೊಂದು ಚೇರ್, ಸೋಫಾ ಸೆಟ್ ಅಲ್ಲ. ಭಾವನೆಗಳು ತುಂಬಿರುವಂತಹ ಒಂದು ಮಗು. ಇಟ್ಸ್ ಎ ಹ್ಯೂಮನ್ ಬೀಯಿಂಗ್. ನಾವು ಮಾತಾಡೋದು ಅದಕ್ಕೆ ಅರ್ಥ ಆಗುತ್ತೋ ಇಲ್ಲೋ, ಬಟ್ ಭಾವನೆಗಳಿದೆ ಅದಕ್ಕೆ. ಅಮ್ಮ ನನ್ನ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ, ಅಪ್ಪ ನನ್ನ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ ಕೇಳ್ತಾ ಇರ್ತಾರೆ. ಇಲ್ಲಿ ಕೂಡ ಟೀಚರ್ಸ್ ಕರ್ಕೊಂಡು ಬರ್ತಿರೋ ಮಕ್ಕಳನ್ನ ಎಷ್ಟು ಸಾರಿ ಮಕ್ಕಳು ಮುಂದೆ ನಾವು ಕಂಪ್ಲೇಂಟ್ಸ್ ಹೇಳೋದು, ಅವ್ನು ಹಠ ಮಾಡ್ತಾನೆ, ಮೊಬೈಲ್ ಯೂಸ್ ಮಾಡ್ತಾನೆ, ಸರಿಯಾಗಿ ಊಟ ಮಾಡಲ್ಲ, ಹೋಮ್ವರ್ಕ್ ಮಾಡಲ್ಲ, ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ಅವನಲ್ಲಿರುವಂಥ ಒಳ್ಳೆಯದನ್ನು ನಾವು ಹೇಳಿದೆ, ಅದನ್ನು ಮುಚ್ಚಿಟ್ಟು ಆ ಮಗುವಿನಲ್ಲಿರುವಂತಹ ಕೆಲವೊಂದು ನ್ಯೂನತೆಗಳು ಅದನ್ನೇ ನಾವು ಫೋಕಸ್ ಮಾಡಿದ್ದೆ, ಜಾಸ್ತಿ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಈ ನ್ಯೂನತೆಗಳು ಅಂತ ಹೇಳುವಾಗ ಒಂದು ಸಣ್ಣ ಕಥೆ ಇದೆ. ಕತೆ ದೊಡ್ಡವರಾಗಲಿ ಸಣ್ಣ ಎಲ್ಲರಿಗೂ ಕೇಳಲಿಕ್ಕೆ ಇಷ್ಟನೇ. ಆ ಕಥೆಯಲ್ಲಿ 2 ಭಿಕ್ಷುಕರು, ಒಬ್ಬ ಕುಂಟ, ಇನ್ನೊಬ್ಬ ಕುರುಡ, 2 ಭಿಕ್ಷುಕರು. ಅವ್ರದ್ದು ಕೆಲಸ ಏನು ಅಂದರೆ ದಿನ ಬೆಳಗ್ಗೆ ಹಳ್ಳಿಯಲ್ಲಿ ಒಂದು ಏನು ಸಂತೆ ಬೀದಿ ಇದೆ, ಅಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡೋದು, ಸಂಜೆ ತನಕ ಭಿಕ್ಷೆ ಬೇಡಿ ಹೋಗುತ್ತೆ. ಆವಾಗ ಏನಾಯಿತು, ಒಂದಿನ ಇವ್ರು ಬಂದು ಯಥಾ ಪ್ರಕಾರ ಭಿಕ್ಷೆ ಬೇಡ ಕೂತಿದ್ದಾರೆ. ಆದರೆ ಜನ ಓಡಾಟನೇ ಇಲ್ಲ ಅವತ್ತು, ತುಂಬ ಕಮ್ಮಿ. ನಾರ್ಮಲಿ ಸಂತೆ ಬೀದಿ ಅಂತ ಹೇಳಿದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ, ಅವತ್ತು ಯಾರು ಬರ್ತಾ ಇದ್ದಾರೆ, ಜನನೇ ಕಮ್ಮಿ, ಭಾಳ ಗೊತ್ತಾಗಲಿಲ್ಲ ಅವ್ರು ಯಾಕೆ ಜನ ಬರ್ತಾ ಇಲ್ಲ. ಸರಿ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಯಾರೋ ಒಬ್ಬ ಹೋಗ್ತಾ ಇದ್ದ ಕರೆದು ಕೇಳಿದ್ರು, ಯಾಕೆ ಯಾರು ಕಾಣ್ತಾ ಇಲ್ಲ ಜನ? ಅವ್ರು ಹೇಳಿದ್ರು, ಪಕ್ಕದ ಹಳ್ಳಿಯಲ್ಲಿ ಒಂದು ಸಮಾವೇಶ ನಡೀತಾ ಇದೆ, ದೊಡ್ಡದೊಂದು ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲಿ ಜನ ಎಲ್ಲ ಅಲ್ಲಿ ಹೋಗಿದ್ದಾರೆ, ನೀವು ಇವತ್ತು ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೇನು ಸಿಗೋದಿಲ್ಲ. ಇವ್ರಿಬ್ಬರಿಗೆ ಅಯ್ಯೋ ಒಂದು ದಿನ ವೇಸ್ಟ್ ಆಗ್ಬಿಡ್ತಲ್ಲ, ನಮಗೇನು ಸಿಗಲ್ಲಲ್ಲ ಹೊಟ್ಟೆಪಾಡಿಗೆ. ಅದೇ ನಾವು ಅಲ್ಲಿ ಹೋಗಿದ್ರೆ, ಆ ಹಳ್ಳಿಗೆ ಪಕ್ಕದಲ್ಲಿರುವಂಥ ಹಳ್ಳಿಗೆ ಹೋದರೆ ನಮಗೆ ಭಾಳ ದುಡ್ಡು ಸಿಗುತ್ತಲ್ಲ, ಅದು ಹೋಗೋದು ಹೇಗೆ? ಒಬ್ಬನಿಗೆ ಕಣ್ಣು ಕಾಣಲ್ಲ, ಕುರುಡ, ಇನ್ನೊಬ್ಬನಿಗೆ ಕಾಲಿಲ್ಲ. ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಂಡಿದ್ದಾಗ ಈ ಕುಂಟ ಹೇಳ್ತಾನೆ, ನೋಡು ನನಗೊಂದು ಉಪಾಯ ಇದೆ,
ನೀನು ನನ್ನ ಕಾಲಾಗಿ ನಾನು ನಿನ್ನ ಕಣ್ಣಾದರೆ ನಾವಿಬ್ಬರು ಹೋಗ್ಬೋದಲ್ಲ. ಇವ್ನಿಗೆ ಅರ್ಥ ಆಗಲಿಲ್ಲ. ಏನು ಹೇಳ್ತಾ ಇದೆಯಾ, ಹೇಗಾಗುತ್ತೆ ಅದು, ನಾನು ಹೇಗೆ ನಿನಗೆ ಕಣ್ಣಾಗೋದು, ನೀನು ಹೇಗೆ ನನಗೆ ಕಾಲು ಹೋಗೋದು, ಏನು ಇದು ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ನೋಡು ನನಗೆ ಕಾಲಿಲ್ಲ, ನಿನಗೆ ಕಾಲಿದೆ, ನನಗೆ ಕಣ್ಣಿಲ್ಲ, ಅದೇ ನಿನಗೆ ಕಣ್ಣಿಲ್ಲ. ನೀನು ನನ್ನನ್ನು ನಿನ್ನ ಭುಜದ ಮೇಲೆ ಕೂರಿಸ್ಕೋ, ನಿನಗೆ ಕಣ್ಣಿಲ್ಲ ಅಲ್ಲ, ನನಗೆ ಕಣ್ಣಿದೆಯಲ್ಲ, ನಾನು ನಿನ್ನ ದಾರಿ ಹೇಳ್ತೀನಿ, ನೀನು ನನ್ನ ಕಾಲಾಗಬೇಕು, ನಾನು ನಿನ್ನ ಕಣ್ಣಾಗ್ತೇನೆ. ಇಬ್ಬರು ಒಪ್ಪಂದ ಮಾಡಿಕೊಂಡ್ರು. ಅದೇ ಥರ ಹೋದರು, ಪಕ್ಕದ ಹಳ್ಳಿಯನ್ನು ತಲುಪಿ ಅಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಭಿಕ್ಷೆ, ತುಂಬ ಹಣ ಸಿಕ್ತು. ಅದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಲ್ಲೂ ಒಂದು ನ್ಯೂನತೆಗಳಿದೆ. ಆ ನ್ಯೂನತೆಗಳನ್ನ ಪರಸ್ಪರ, ಸ್ಪೆಷಲಿ ನಾನು ಇದನ್ನು ತಂದೆ ತಾಯಿಗೆ ಹೇಳ್ತಾ ಇರ್ತೇನೆ, ತಂದೆ ತಾಯಿ ಇಬ್ಬರಲ್ಲೂ ನ್ಯೂನತೆಗಳಿರ್ತದೆ. ಆ ನ್ಯೂನತೆಗಳಿಗೆ ಪರಸ್ಪರ ನಾವು ಸ್ಪಂದಿಸಿದಾಗ ಒಂದು ನಿಜವಾದ ಒಂದು ಒಗ್ಗಟ್ಟಿನಲ್ಲಿ ಜೀವಿಸಿ ಆಗುತ್ತೆ, ಒಂದೊಂದು ನಮಗೆ ಶಕ್ತಿ ಆಗುತ್ತೆ. ಅದೇ ಥರ ಮಕ್ಕಳಲ್ಲಿ ಕೆಲವೊಂದು ಬಲಹೀನತೆಗಳು ಇರುತ್ತೆ, ಇರಲ್ಲ ಅಂತ ಅಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಆ ಬಲಹೀನತೆಗಳು ನಾವು ಸ್ಪಂದಿಸಬೇಕು. ಈಗ ಮಗುವಿನಲ್ಲಿ ಒಂದು ಕನ್ಸರ್ನ್, ಕಾಳಜಿ, ನನ್ನ ಮಗನಿಗೆ ಭಾಳ ಕಾಳಜಿ, ಹೇಳಿ ಬಂದು ಪಾಸಿಟಿವ್ ಆಗಿ ಮಾತಾಡಿ, ಟೀಚರ್ಸ್ ಹತ್ರ ಬಂದಾಗ ಹೇಳಿ, ನನ್ನ ಮಗನಿಗೆ ತುಂಬ ಕಾಳಜಿ ಸಿಸ್ಟರ್, ಟೀಚರ್. ಅವ್ನಿಗೆ ಯಾರಾದರೂ ಸ್ವಲ್ಪ ಕಷ್ಟ ಇದೆ ಗೊತ್ತಾಗಲ್ಲ, ಅವನಿಗೆ ನೋಡೋಕ್ಕೆ ಸಹಿಸಲ್ಲ, ಅವನು ಇಮಿಡಿಯೇಟ್ ಹೆಲ್ಪ್ ಮಾಡಿಬಿಡ್ತಾನೆ ಇಲ್ವಾ? ಇದೇ ನಮ್ಮ ಮಕ್ಕಳಲ್ಲಿದೆ. ಅದನ್ನ ಯಾಕೆ ಹೇಳೋಲ್ಲ ನಾವು? ಅದನ್ನು ಹೇಳಬೇಕು ನಮ್ಮ ಮಕ್ಕಳಲ್ಲಿ. ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡೋಂಥ ಒಳ್ಳೆ ನೇಚರ್ ಇದೆ ಅವನಿಗೆ, ತುಂಬ ಕನ್ಸರ್ನ್ ಅವನಿಗೆ. ಅವನ ತಂಗಿನೋ ಅವ್ರ ಅಣ್ಣನಿಗೋ ಹೊಡೆದ್ರೆ ನೋವಾದರೆ ತಡ್ಕೊಳ್ಳಲ್ಲ, ಅವನು ಹತ್ತು ಬಿಡ್ತಾನೆ, ಈಸ್ ಇಮೋಷ್ನಲ್. ಇಂಥ ಒಳ್ಳೊಳ್ಳೆ ವಿಚಾರಗಳನ್ನು, ಸಕಾರಾತ್ಮಕವಾದಂಥ ವಿಚಾರಗಳನ್ನು ನಾವು ಮಕ್ಕಳಲ್ಲಿ ಈಗಲಿಂದಲೇ ತುಂಬಬೇಕು. ಅದನ್ನು ಕಂಡುಹಿಡಿಬೇಕು ನಾವು. ಆ ಮಕ್ಕಳಲ್ಲಿರುವಂಥ ಒಳ್ಳೆ ಗುಣಗಳನ್ನು ಕಂಡುಹಿಡಿದು ಅದನ್ನು ಆ ಮಕ್ಕಳ ಮುಂದೆ ಹೇಳಿ ತೋರಿಸ್ಬೇಕು. ಆಗ ಖಂಡಿತವಾಗಿ ಸದ್ಗುರು ಅವರು ಹೇಳ್ತಾರೆ, ಮಕ್ಕಳು ನಿಮ್ಮ ಮುಖಾಂತರ ಈ ಭೂಲೋಕಕ್ಕೆ ಬಂದಿದ್ದಾರೆ, ಮಕ್ಕಳು ನಮ್ಮ ಮುಖಾಂತರ ಈ ಪ್ರಪಂಚಕ್ಕೆ ದೇವರು ಕಳಿಸ್ಕೊಟ್ಟಿದ್ದಾರೆ. ನನ್ನ ಮಗು ಅಂತ ನಾವು ಹೇಳ್ತೀವಿ, ಏನೋ ಬಹಳ ದೊಡ್ಡ ಸೀನ್, ನನ್ನ ಮಗು ಅಂತ ಹೇಳ್ತೀವಿ. ಆ ಮಗುನ ನಿಮ್ಮ ಮುಖಾಂತರ ದೇವರು ಈ ಪ್ರಪಂಚಕ್ಕೆ ಕಳಿಸ್ಕೊಟ್ಟಿದ್ದಾರೆ, ನಮ್ಮನ್ನೊಂದು ಸಾಧನವನ್ನಾಗಿ ಮಾಡಿಕೊಟ್ಟಿದ್ದಾರೆ. ತಂದೆ ತಾಯಿ ಎಂಬಂತಹ ಒಂದು ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಬಾರಿ ನಾವು ಮಾಡುವಂಥ ತಪ್ಪೇನು ಅಂದರೆ, ಆ ಮಗುನ ಎರಡು ರೀತಿಯಲ್ಲಿ ನಾವು ನೋಡ್ತೇವೆ. ಅದೆರಡನ್ನು ಸದ್ಗುರು ಅವರು ಹೇಳ್ತಾರೆ, ದಟ್ ಈಸ್ ದ ವೇ ಯು ಆರ್ ಸ್ಯಾಕ್ರಿಫೈಸಿಂಗ್ ದ ಕ್ರಿಯೇಟರ್ ಅಂಡ್ ದ ಕ್ರಿಯೇಷನ್ ಅಂತ ಹೇಳಿ. ಇಂತಹ ಮನೋಭಾವ ಹೇಳ್ತೀನಿ, ಯಾವ ಎರಡು ಮನೋಭಾವ, ಆ ಎರಡು ಮನೋಭಾವದಲ್ಲಿ ನಾವೇನಾದರೂ ಮಕ್ಕಳನ್ನ ನೋಡಿದರೆ, ನಾವು ಸೃಷ್ಟಿಗೂ ಸೃಷ್ಟಿಕರ್ತನಿಗೂ ಮಾಡುವಂತಹ ಒಂದು ಅವಮರ್ಯಾದೆ ಅಂತ ಹೇಳಿ, ಅವ್ರ ಹೆಸರಿಗೆ ಆಗುವಂಥ ಅವಮರ್ಯಾದೆ ಅಂತ ಹೇಳಿ. ಅದೇನು ಅಂತ ಹೇಳಿದ್ರೆ, ಮಕ್ಕಳನ್ನು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡುವಂಥದ್ದು. ಆ ಮಕ್ಕಳಿಂದ ನಮಗೆ ಮುಂದೆ ಪ್ರಯೋಜನ ಆಗಬೇಕು, ಆ ಮಕ್ಕಳು ದುಡಿಬೇಕು, ನಮ್ಮನ್ನು ಸಾಕಬೇಕು ಅನ್ನೋಂಥ ಮಕ್ಕಳನ್ನು ಫ್ಯೂಚರ್ ಡೆಪಾಸಿಟ್ ಅಂತ ಹೇಳಿ ನೋಡುವಂಥದ್ದು ಸೃಷ್ಟಿಕರ್ತನಿಗೂ ಸೃಷ್ಟಿಗೂ ಮಾಡುವಂತಹ ಅವಮರ್ಯಾದೆ ಅಂತ ಹೇಳ್ತಾರೆ. ಮತ್ತು ಎರಡನೇದು, ಮಕ್ಕಳನ್ನು ಪ್ರಾಪರ್ಟಿ ಅಂತ ನೋಡುವಂಥದ್ದು, ಒಂದು ಆಸ್ತಿ ಅಂತ ನೋಡುವಂಥದ್ದು. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಸೈಕಾಲಜಿ ಹೇಳುತ್ತೆ, 12 ವಯಸ್ಸು ತನಕ ಮಕ್ಕಳನ್ನ ಮಾತು ಕೇಳ್ತಾರೆ. 12 ವಯಸ್ಸಾಗಿ 13ರ ವಯಸ್ಸು ಹೋಗುವಾಗ ಮಕ್ಕಳು ತಂದೆ ತಾಯಿ ಮಾತು ಕೇಳೋದು ಬಹಳ ಕಮ್ಮಿ. ಯಾಕಂದ್ರೆ ಅವ್ರಿಗೆ ಆಗಲೇ ಒಳ್ಳೇದೇನು ಕೆಟ್ಟದೇನು ಅಂತ ಗೊತ್ತಾಗಿದೆ. ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಅಪ್ಪ ಅಮ್ಮನಿಗೆ ನನಗೆ ಗೊತ್ತಿದೆ, ನೀವೇನು ಹೇಳಬೇಕಾಗಿಲ್ಲ ಎಂಬಂಥ ರೀತಿಯಲ್ಲಿ ಅವರು ಭಾವನೆ ಜೀವಿಸ್ತಾರೆ. ಅದಾಗ್ತಾ ಇದೆ. 5ನೇ ಕ್ಲಾಸ್ ತನಕ ನೋಡ್ತಾ ಇರ್ತೀವಿ ಮಕ್ಕಳನ್ನ, ಕೈ ಕಟ್ಕೊಂಡು ಹೋಗಿ ಬರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ, ಲೈನಲ್ಲಿ ಬರ್ಬೇಕು ಹೋಗ್ತಾರೆ. ಆ 6ನೇ ಕ್ಲಾಸು 7ನೇ ಕ್ಲಾಸು ಅಂತ ಬರುವಾಗ ಆಗಲೇ ಅವರು ಭಾವನೆಗಳು ಚೇಂಜ್, ಅವರು ಬಿಹೇವಿಯರ್ ಚೇಂಜ್ ಆಗುತ್ತೆ. ಅದು ಈಗಿನ ಕಾಲಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಬದಲಾವಣೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲ, ಅದಕ್ಕಿಂತ ಬೇಗನೆ ಬರ್ತಾ ಇದೆ. ಬೇಗನೆ ಮಕ್ಕಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ನಮಗೆಲ್ಲ ಗೊತ್ತು ಅನ್ನೋಂಥದ್ದನ್ನು ಅವ್ರು ಇಂಡೈರೆಕ್ಟ್ ಆಗಿ ಪೇರೆಂಟ್ಸ್ಗಳಿಗೆ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಹೇಳ್ತಾ ಇದ್ದಾರೆ, ವಿನೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಕ್ಕೆ ಈ ವಿಚಾರ ಬಂತು ಅಂತ ಹೇಳಿದ್ರೆ, ಆ ಮಕ್ಕಳು ಹೇಗೆ ಬದಲಾಗ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇರ್ತೀವಿ. ಕೈಯಲ್ಲಿ ಇರ್ತದೆ ಮಗು ಊಟ ಮಾಡಿಸ್ತಾ ಇರ್ತೀವಿ, ನೋಡ್ತಾ ಅವರೇ ತನ್ನಷ್ಟೇ ತಾನು ಊಟ ಮಾಡ್ತೀನಿ ಅಂತಾರೆ. ಹೇಗೆ ಹಂತವಾಗಿ ಬೆಳೀತಾ ನಾವು ನೋಡ್ತಾ ಇದ್ದೀವಿ ಮಕ್ಕಳನ್ನ. ನಾನು ಬಂದಾಗ UKG ಪ್ಲೇ ಗ್ರೂಪಲ್ಲಿ ಇದ್ದ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿದ್ದಾರೆ. ಖುಷಿ ಆಗುತ್ತೆ ನೋಡುವಾಗ. ಮಕ್ಕಳನ್ನ ಹೈಸ್ಕೂಲಿಗೆ ಬಂದಿದ್ದಾರೆ, ಕಾಲೇಜ್ಗೆ ಹೋಗಿದ್ದಾರೆ ಮಕ್ಕಳು. ಆ ಬೆಳವಣಿಗೆನ ನೋಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ವಿಶೇಷವಾದಂತಹ ದಿನ ಇವತ್ತು. ಯಾಕಂದರೆ ಈ ಮಕ್ಕಳು ಇದೇ ಥರ ಪ್ಲೇ ಗ್ರೂಪ್ಗೆ ಬಂದಿದ್ದರು,
LKG ಆಯಿತು, UKG ಬರುವಾಗ ಗ್ರ್ಯಾಜುಯೇಟ್ಸ್ ಥರ ಕಾಣ್ತಾ ಇದ್ದಾರೆ. ನಮ್ಮ ಒಂದು ಆಸೆ ಅಲ್ಲ ಅವ್ರು ದೊಡ್ಡ ಕಾಲೇಜಲ್ಲಿ ಹೋಗುವಾಗ ಆ ಥರ ನೋಡಬೇಕು ಅಂತ. ಅದೆಲ್ಲ ಹೀಗೆ ಸಣ್ಣದಲ್ಲೇ ನಾವು ನೋಡ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ. ಆ ಮಕ್ಕಳಲ್ಲಿರುವಂತಹ ಒಳ್ಳೆತನವನ್ನು ಇತರ ಜೊತೆಯಲ್ಲಿ ಮತ್ತು ಮಕ್ಕಳು ಕೇಳಿಸ್ಕೊಳ್ಳುವ ಹಾಗೆ ಆ ಮಕ್ಕಳಲ್ಲಿರುವಂಥ ಒಳ್ಳೆತನವನ್ನು ನಾವು ಹೇಳಬೇಕು. ಆಗ ಮಕ್ಕಳಲ್ಲಿ ಕೂಡ ಒಂದು ಪಾಸಿಟಿವ್ ಸಕಾರಾತ್ಮಕವಾದಂಥ ಭಾವನೆಗಳು ಬರುತ್ತೆ. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ. ಈ ಒಂದು ಕಿವಿ ಮಾತಷ್ಟೇ, ನಿಮಗೆ ಗೊತ್ತು ಪೇರೆಂಟ್ಸ್ ಆಗಿ ಹೇಗೆ ಸಾಕಬೇಕು ಮಕ್ಕಳನ್ನ ಅಂತ ಹೇಳಿ, ಅದು ಜನರಲ್ ಆಗಿ ನಾನು ಹೇಳಿದೆ ಅಷ್ಟೇ. ಈ ಒಂದು ಸಕಾರಾತ್ಮಕ ಭಾವನೆಯಲ್ಲಿ ನಾವೆಲ್ಲರೂ ಬೆಳೆಯುತ್ತಾ ಮಕ್ಕಳನ್ನು ಕೂಡ ಒಂದು ಸಕಾರಾತ್ಮಕ ಒಂದು ರೀತಿಯಲ್ಲಿ ಮಕ್ಕಳನ್ನು ಕೂಡ ಬೆಳೆಸುತ್ತಾ ಈ ಪ್ರಪಂಚಕ್ಕೆ ಏನನ್ನು ನಾವು ಕೊಡ್ತಾ ಇದ್ದೀವಿ, ಒಂದು ಗಿಫ್ಟ್ ಮಗುವನ್ನು ಕೊಡ್ತಾ ಇದ್ದೀವಿ, ಅದನ್ನು ನಾವು ಅರಿತು ಅದರಂತೆ ಜೀವಿಸಲಿಕ್ಕೆ ದೇವರು ನಮ್ಮ ಸೃಷ್ಟಿಕರ್ತರು ನಮಗೆ ಸಹಾಯ ನೀಡಲಿ ಅಂತ ಬೇಡ್ಕೊಳ್ಳೋಣ ಮತ್ತು ಮಕ್ಕಳಿಗೆ ಶುಭವನ್ನು ಹಾರೈಸೋಣ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್. Let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, let's dance ಜೊತೆ ಜೊತೆ, let's love ಮತ್ತೆ ಮತ್ತೆ. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಪೂರಿ ಒಟ್ಟಿಗೆ ಕುಂತರೆ, ಚೋರ ಚೋರಿ ಮಾತಾಡಿಕೊಂಡರೆ, ಎಲ್ಲ ಮರೆಸ ಸುಂದರ ತಾಣ ಇದು ಪ್ರೇಮ ಲೋಕವು. ನೀಲಿ ಬಣ್ಣ ಕಮನ ಬಿಲ್ಲಲಿ, ಕೋಟಿ ಬಣ್ಣ ಪ್ರೀತಿಯ ತೇರಲಿ, ರಂಗು ರಂಗಿನ ಕನಸಲ್ಲಿ ತೇಲೋ ಇದು ಪ್ರೇಮ ಲೋಕವು. Let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, let's dance ಜೊತೆ ಜೊತೆ, Let's love ಮತ್ತೆ ಮತ್ತೆ. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. My dear little ones, as you take up the next step into class 1, remember you are special, loved, cared, as you were cared in class LKG as well as UKG. Each of you can do amazing things. Once a girl looked at a swan and thought how beautiful a swan is. She had all white feathers.
and the swan had just one. Next, the crow approached the parrot, who simply said, "Tell him as it is multicolored." When the crow expressed his thoughts to the peacock, the peacock replied, "My dear crow, you are the luckiest bird on this planet, as you are never caged because of my beauty. I am trapped in this cage and you are free." Hearing this, the crow thought how foolish he had been, and thanking God for making him the way he was. Moral of the story: never compare yourself to others. Be happy with what you are and what you have. Firstly, I would like to thank our manager, headmistress, teacher for their hard work and dedication. They never stress in our service. Thank you. Teacher help us to grow in so many ways. We have learned the best numbers, kind students, words, good handwriting, discipline, and good behavior. Thank you. I would like to thank our parents for their love and support. Thank you. It's always encouraged and helped us in our learning. They even helped us to do our homework. Thank you. I would like to thank and express my gratitude to my fellow graduates. Thank you. Friendly, we have shared so many memories and experiences. I congratulate all of you on our graduation from kindergarten. Thank you. Teacher provides the best education for us. The learning they are our foundation for my upcoming classes. Thank you. Lakshmi ma'am, in all the activities. Thank you. Attending the school helped me to grow mentally, physically, and spiritually. Thank you. I'm grateful to my teacher. She always loved us and taught us many moral values. Thank you. Is a joyful journey for me in Lord Boys Nursery School. Thank you, Lord. ಎಲ್ಲರಿಗೂ ಉದಯಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಈ ಸುಂದರ ಕಾರ್ಯಕ್ರಮದ ವಂದನಾರ್ಪಣೆ ಭಾಷಣ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಪ್ರಥಮವಾಗಿ ಇಂದಿನ ಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವದಿಸಿದ ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ವಂದನೀಯ ಸ್ವಾಮಿ ಅಲ್ವಿನ್ ಸ್ಟಾನಿಸ್ಲಾಸ್ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸುತ್ತೇನೆ. ಹಾಗೆಯೇ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಧರ್ಮ ಭಗಿನಿ ಲಿಲಿ ಜಾನ್ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನಮ್ಮ ಪುಟ್ಟ ಮುದ್ದು ಮಕ್ಕಳಾದ ಅಮೋಘ ಪಾತ್ರ ನೃತ್ಯವನ್ನು ಕಲಿಸಿದ ಶಿಕ್ಷಕಿ ಕವಿತಾರವರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಜೊತೆ ಲೆಟ್ಸ್ ಡ್ಯಾನ್ಸ್ ಡ್ಯಾನ್ಸ್ ಎಂಬ ಹಾಡ್ ಉತ್ತಮ ನೃತ್ಯವನ್ನು ಹೇಳಿಕೊಟ್ಟ ಮನೋರಂಜನೆಗೆ ಕಾರಣೀಭೂತರಾದ ಶಿಕ್ಷಕಿ ಅಂಜಲಾ ಬರ್ಸಿರವರಿಗೂ ಹಾಗೆಯೇ ಯುಕೆಜಿ ಮಕ್ಕಳ ಪದವೀಧರ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿರೂಪಣೆ ಮಾಡಿದ ಶಿಕ್ಷಕಿ ಲಕ್ಷ್ಮಿ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ವೇದಿಕೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಅಲಂಕರಿಸಿದ ಶಾಲೆಯ ವರ್ಗದವರಾದ ಮರಿನಾ, ಕವಿತಾ,
ಹಾಗೂ ಆರೋಗ್ಯ ಸ್ವಾಮಿ ಇವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೂ ಬೆಂಬಲ ಹಾಗೂ ಸಹಕಾರ ನೀಡಿದ ಎಲ್ಲ ಆತ್ಮೀಯ ಪೋಷಕರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದ ಛಾಯಾಗ್ರಾಹಕ ವ್ಯವಸ್ಥೆಯನ್ನು ನಿರ್ವಹಿಸಿದ ಸರ್ ಹರ್ಷರವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಲು ಕೇಂದ್ರ ಬಿಂದುವಾಗಿರುವ ನಮ್ಮ ಶಾಲೆಯ ಪುಟಾಣಿ ಮುದ್ದು ಮಕ್ಕಳಾದಂತಹ LKG, UKG, ಪ್ಲೇ ಗ್ರೂಪ್ ಮಕ್ಕಳಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸಿ ನನ್ನ ವಂದನಾರ್ಪಣಾ ಭಾಷಣವನ್ನು ಮುಗಿಸುತ್ತೇನೆ. Thank you, madam, for being a part of our program.